ಅಂತ ಏನು ಮಾಡಿದ್ವಿ, ಅದರಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದರ ಸಂಯೋಜಕರಲ್ಲಿ ಒಬ್ಬರು, ನನ್ನ ಬಲಭಾಗದಲ್ಲಿರೋರು ಗಣೇಶ್ ದೊಡ್ಡಮನಿ ಅಂತ, ಅವರು ಕೂಡ ಒಬ್ಬರು ಸಂಯೋಜಕರು. ಇನ್ನೊಬ್ಬರು ಮಮತಾ ಬೋರಾ ಅಂತ ಸಂಯೋಜಕರಿದ್ದಾರೆ, ಅವರು ಇವತ್ತು ಬಂದಿಲ್ಲ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಬಹುದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈವರೆಗೆ ಈ ಮಟ್ಟದ ಕಲಾವಿದರ ಕಾರ್ಯಕ್ರಮ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಯಾವತ್ತೂ ಆಗಿಲ್ಲ. ಒಂದು ಖಾಸಗಿ ಸಂಸ್ಥೆ ಮಾಡ್ತಾ ಇದ್ದೇವೆ. ನಮ್ಮದು ಕೃಷ್ಣ ಶೆಟ್ಟಿ ಫೌಂಡೇಶನ್ ಅಂತ ನಾವು ಶುರು ಮಾಡಿದ್ದೀವಿ. ಇದ್ರ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಸಲ ಏನು ಮಾಡ್ತಾ ಇದ್ದೇವೆ ಅಂದರೆ, ಈ ಕೃಷ್ಣ ಶೆಟ್ಟಿ ಫೌಂಡೇಶನ್ ಮೂಲಕ ಒಂದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಪೇಂಟರ್ಸ್ ಕ್ಯಾಂಪನ್ನು ಬೆಂಗಳೂರಿನಲ್ಲಿ ಈ ಹೆಸರುಘಟ್ಟದಲ್ಲಿ ನೃತ್ಯ ಗ್ರಾಮದ ಪಕ್ಕ ಇರುವಂಥ ಒಂದು ನೇಚರ್ ನಾಟ್ಸ್ ಅಂತ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ. ಈ ನೇಚರ್ ನಾಟ್ಸ್ ಭಾಳ ತುಂಬ ಚೆನ್ನಾಗಿರುವಂಥ ಒಂದು ಸ್ಥಳ. ಅದು ಕಲಾವಿದರಿಗೆ ಹೇಳಿ ಮಾಡಿಸಿದಂಥ ಸ್ಥಳ. ನಿಸರ್ಗ ಇದೆ, ಒಂದು ರಿಸಾರ್ಟ್ನ ರೀತಿ ಇರುವಂಥ ಜಾಗ ಇದೆ ಅಲ್ಲಿ ಈ 5 ದಿವಸಗಳ ಅಂತಾರಾಷ್ಟ್ರೀಯ ಕಲಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಈ ಕಲಾವಿದರ ಶಿಬಿರದಲ್ಲಿ ಬಹುದೊಡ್ಡ ಖ್ಯಾತನಾಮ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದಿರುವಂಥ ದೆಹಲಿಯ ಜತೀನ್ ದಾಸ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ದೇಶಗಳಿಂದ ಸುಮಾರು 9 ದೇಶಗಳಿಂದ ಪ್ರಸಿದ್ಧ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ದೇಶದ ಅನೇಕ ಪ್ರಸಿದ್ಧ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ರಾಜ್ಯದ ಕೆಲವು ಕಲಾವಿದರು ಕೂಡ ಇದ್ದಾರೆ. ಈ 5 ದಿವಸಗಳ ಕಾಲ ನಡೆಯುವಂಥ ಈ ಒಂದು ಕಲಾ ಶಿಬಿರದಲ್ಲಿ ಈ ಎಲ್ಲ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಇಲ್ಲಿ ರಚನೆ ಮಾಡ್ತಾರೆ. ಜೊತೆಗೆ ಸಂಜೆ ಅವ್ರ ಜೊತೆಗೆ ಚರ್ಚೆ ಇರ್ತದೆ, ಸ್ಲೈಡ್ ಶೋ, ಪ್ರದರ್ಶನ, ಈ ಥರ ಎಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಈ 5 ದಿವಸಗಳ ಕಾರ್ಯಕ್ರಮ ಕರ್ನಾಟಕದ ಕಲಾ ರಸಿಕರಿಗೆ ಒಂದು ರಸದೌತಣ ನೀಡುವಂಥ ಒಂದು ಸನ್ನಿವೇಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಅಂತಾರಾಷ್ಟ್ರೀಯ ಕಲಾ ಏನು ಕಾರ್ಯಕ್ರಮ ಇದೆ, ಕಲಾ ಶಿಬಿರ, ಇದರದ ಜೊತೆಗೆ ನಾವು ಈ ಬಾರಿ ಇನ್ನೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಅಂದರೆ 29ನೇ ತಾರೀಕು ಭಾನುವಾರ ಅದೇ ಸ್ಥಳದಲ್ಲಿ ಒಂದು ಚಿತ್ರ ಪರಿಷೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಚಿತ್ರ ಪರಿಷೆಯಲ್ಲಿ ಕರ್ನಾಟಕ ಹಾಗೂ ಹೊರ ರಾಜ್ಯಗಳ 120ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಈ 120ಕ್ಕೂ ಹೆಚ್ಚು ಕಲಾವಿದರು ಅಲ್ಲಿ ಬಂದು ತಮ್ಮ ಕಲಾಕೃತಿಗಳ ಪ್ರದರ್ಶನವನ್ನು ಮಾಡ್ತಾರೆ. ಜೊತೆಗೆ ಸ್ಥಳದಲ್ಲಿಯೇ ಬೆಳಗಿಂದ ಸಂಜೆವರೆಗೆ ಕಲಾಕೃತಿ ರಚನೆ ಮಾಡ್ತಾರೆ, ವಿಚಾರ ವಿನಿಮಯ ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ಪ್ರಕಾರದ ಕಲಾವಿದರು ಭಾಗವಹಿಸ್ತಾರೆ. ಅದರಲ್ಲಿ ನಮ್ಮ ರಾಜ್ಯದ ಹಾಗೂ ದೇಶದ ಪ್ರಸಿದ್ಧ ಕಲಾವಿದರು ಕೂಡ ಕೆಲವರು ಭಾಗವಹಿಸ್ತಾರೆ. ಕೆಲವರು ಆಹ್ವಾನಿತ ಕಲಾವಿದರಾಗಿ ಭಾಗವಹಿಸ್ತಾರೆ, ಇನ್ನು ಕೆಲವರು ಪಾರ್ಟಿಸಿಪೆಂಟ್ ಆರ್ಟಿಸ್ಟ್ ಆಗಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಚಿತ್ರ ಪರಿಷೆಯ ಇನ್ನೊಂದು ವಿಶೇಷ ಅಂದರೆ, ನಮ್ಮಲ್ಲಿ ಪರ್ಫಾರ್ಮೆನ್ಸ್ ಆರ್ಟ್ ಅಥವಾ ಲೈವ್ ಆರ್ಟ್ ಅಂತ ಒಂದು ವಿಶೇಷವಾದ ಪ್ರಕಾರ ಇದೆ. ನಮ್ಮ ದೇಹವನ್ನೇ ಒಂದು ಮಾಧ್ಯಮವಾಗಿ ಬಳಸ್ಕೊಂಡು ಮಾಡೋವಂಥದ್ದು ಆ ಒಂದು ಕಾರ್ಯಕ್ರಮ ಇದೆ. ಸುಮಾರು 6 ಜನ ಕಲಾವಿದರು ಅವತ್ತು ಸಂಜೆ 4:30ಯಿಂದ 5:30ವರೆಗೆ ಅದೇ ಸ್ಥಳದಲ್ಲಿ ಈ ಲೈವ್ ಆರ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದಾದ ನಂತರ ಸುಮಾರು 6ರಿಂದ 8ರವರೆಗೆ ನಮ್ಮ ಕೋಬಾಲ್ಟ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ ಸಂಸ್ಥೆಯ ಸಹಯೋಗದೊಂದಿಗೆ ಒಂದು ಬಹುದೊಡ್ಡ ಸಂಗೀತದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಫ್ರಾನ್ಸಿನ ಮಾರ್ಟಿನ್ ಡ್ಯೂಬಿಯೋಸ್ ಅನ್ನುವಂಥವ್ರು ಅವ್ರು ಬರ್ತಾ ಇದ್ದಾರೆ. ಅವ್ರು ಬಂದು ಅವರ ತಂಡದ ಜೊತೆಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಆ ದಿವಸ ಮಾಡುವಂಥ ಎಲ್ಲ ಕಲಾಕೃತಿಗಳು ಇದಾವಲ್ಲ, ಸುಮಾರು 120 ಕಲಾವಿದರು ಕಲಾಕೃತಿ ರಚನೆ ಮಾಡ್ತಾರೆ. ಅದರ ಪ್ರದರ್ಶನವನ್ನು ಅಲ್ಲೇ ಮಾಡ್ತೀವಿ ನಾವು ಅವತ್ತು. ಹಾಗೆಯೇ ಈ ಅಂತಾರಾಷ್ಟ್ರೀಯ ಇದು ಕಲಾ ಶಿಬಿರ ಏನಿದೆ, ಇದರಲ್ಲಿ ಮಾಡುವಂಥ ಕಲಾಕೃತಿಗಳನ್ನು ನಾವು ಮುಂಚೆ ಅದರ ನಂತರ ಬೆಂಗಳೂರಿನಲ್ಲಿ ದ್ವಿಜಾ ಗ್ಯಾಲರಿ ಅಂತ ಒಂದಿದೆ, ಆ ಗ್ಯಾಲರಿಯಲ್ಲಿ ಪ್ರದರ್ಶನ ಮಾಡ್ತೇವೆ, ಅದರ ಕ್ಯಾಟ್ಲಾಗ್ ಮಾಡ್ತೇವೆ. ಒಟ್ಟಿನಲ್ಲಿ ಒಂದು ತುಂಬ ವಿಶಿಷ್ಟವಾದ ಕಾರ್ಯಕ್ರಮ ಬೆಂಗಳೂರಿಗೆ ನಾವು ಕೊಡ್ತಾ ಇದ್ದೇವೆ. ನಮ್ಮ ಅಪೇಕ್ಷೆ ಏನು ಅಂದರೆ, ಬೆಂಗಳೂರಿನ ಹಾಗೂ ಸುತ್ತಮುತ್ತಲು ಇರುವಂಥ ಎಲ್ಲ ಕಲಾ ರಸಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಜೊತೆಗೆ ತಮ್ಮಲ್ಲೂ ವಿನಂತಿ ಮಾಡ್ಕೊಳ್ಳೋದಂದರೆ, ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಸೂಕ್ತ ಪ್ರಚಾರ ಕೊಡಿ. ಜೊತೆಗೆ 5 ದಿವಸ ನಡೆಯುವಂಥ ಈ ಅಂತಾರಾಷ್ಟ್ರೀಯ ಶಿಬಿರದ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಭೇಟಿ ಕೊಡಿ, ಆಮೇಲೆ ಅದರ ವರದಿ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನೀವು ಸೂಕ್ತ ಪ್ರಚಾರ ಕೊಡೋದ್ರ ಮೂಲಕ
ಕಲಾ ರಸಿಕರು ಆ ಕಾರ್ಯಕ್ರಮಕ್ಕೆ ಬರಬೇಕು, ಅದಕ್ಕೆ ನೆರವಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಇದರ ಇನಾಗ್ರೇಷನನ್ನು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಪದ್ಮಭೂಷಣ ಪ್ರಶಸ್ತಿ ಪಡೆದಿರುವಂಥ ಜತೀನ್ ದಾಸ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರುವಂಥ 9 ಜನ ಕಲಾವಿದರಿದ್ದಾರಲ್ಲ ಅವರ ಸಮ್ಮುಖದಲ್ಲಿ ಇದು ಉದ್ಘಾಟನೆ ಆಗುತ್ತೆ. ಫೀಸ್ ಏನಿಲ್ಲ, ಎಲ್ಲರಿಗೂ ಉಚಿತವಾಗಿ ಮಾಡ್ತಾ ಇದ್ದೀವಿ. ಸುಮಾರು 120 ಕಲಾವಿದರು ಭಾಗವಹಿಸ್ತಾರೆ ಹಾಗೂ ಕಲಾ ರಸಿಕರು, ಆಮೇಲೆ ನಮ್ಮ ಅನೇಕ ಕಲಾವಿದರು ಅಲ್ಲಿ ಭೇಟಿ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದು ಬೇರೆನೆ ಚಿತ್ರಸಂತೆ ರೀತಿ ಅಲ್ಲ. ಇದರಲ್ಲಿ ವ್ಯವಸ್ಥಿತವಾಗಿ ನಾವು ಟೇಬಲ್ಗಳನ್ನು ಕೊಡ್ತೇವೆ, ಆಮೇಲೆ ಸ್ಥಳದಲ್ಲಿಯೇ ಕಲಾಕೃತಿ ರಚನೆ ಮಾಡ್ತಾರೆ. ಇದು ತುಂಬಾ ವಿಶೇಷದ್ದು ಚಿತ್ರಸಂತೆ. ಪ್ಲೇಸ್ ನೇಮು ನೇಚರ್ ನಾಟ್ಸ್ ಅಂತ ಕಲಾಗ್ರಾಮ ಇದು ಏನಿದೆ, ಇದು ನೃತ್ಯ ಗ್ರಾಮ ಇದೆ. ನೃತ್ಯ ಗ್ರಾಮದ ಪಕ್ಕದಲ್ಲಿ ಬರ್ತದೆ ನೇಚರ್ ನಾಟ್ಸ್ ಅಂತ. ಆಮೇಲೆ ಭಾಗವಹಿಸುವಂಥ ಎಲ್ಲ ಕಲಾವಿದರಿಗೆ ಪರಿಕರಗಳನ್ನು ನಾವೇ ಕೊಡ್ತೇವೆ. ಕ್ಯಾನ್ವಾಸ್, ಬಣ್ಣ, ಇತ್ಯಾದಿ ಏನೇನು ಬೇಕು ಎಲ್ಲ ನಾವೇ ಕೊಡ್ತೀವಿ. ಹಾಗಾಗಿ ಫೀಸ್ ಇಲ್ಲ, ಎಂಥದಿಲ್ಲ. ಎಲ್ಲ ಕಲಾ ರಸಿಕರು ಬಂದು ಅದರಲ್ಲಿ ಭಾಗವಹಿಸ್ಬೋದು. ಈಗಾಗಲೇ ನಾವು ಕಲಾವಿದರ ಪಟ್ಟಿ ಮಾಡಿದ್ದೀವಿ. ಎಷ್ಟು ಜನ 120 ಜನ ಬರ್ತಾ ಇದ್ದಾರೆ, ಅವ್ರದ್ದೆಲ್ಲ ಪಟ್ಟಿ ಮಾಡಿದ್ದೀವಿ. ಅವರು ಎಲ್ಲ ಬರ್ತಾ ಇದ್ದಾರೆ. ರಾಜ್ಯದ ಬೇರೆ ಜಾಗದಿಂದ ಬರ್ತಾ ಇದ್ದಾರೆ. ಹೈದರಾಬಾದ್, ಮುಂಬೈ, ಪುಣೆ ಅಲ್ಲಿಂದ ಕೂಡ ಕಲಾವಿದರು ಬರ್ತಾ ಇದ್ದಾರೆ. ಹಾಗಾಗಿ ಇದು ತುಂಬ ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದು ಕಾಂಪಿಟೇಷನ್ ಅಲ್ಲ, ಇದು ವರ್ಕ್ಶಾಪ್ ರೀತಿ ಅಷ್ಟೇ. ಕೈ ಜೋಡಿಸಿದ್ದಾರೆ ಇದರಲ್ಲಿ ಸಹಯೋಗ ಅಂತ ಹೇಳಿದ್ನಲ್ಲ, ಸಹಯೋಗದಲ್ಲಿ ಒಂದು ಸೂರ್ಯ ಆರ್ಟ್ ಫೌಂಡೇಶನ್ ಅಂತ ಇದೆ, ಅವರು ಸ್ವಲ್ಪ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆಮೇಲೆ ಸಂಗೀತದ ಕಾರ್ಯಕ್ರಮವನ್ನು ಕೋಬಾಲ್ಟ್ ಆರ್ಟ್ ಆ್ಯಂಡ್ ಮ್ಯೂಸಿಕ್ ಅದರ ಸ್ಥಾಪಕರು ಮತ್ತು ಮುಖ್ಯಸ್ಥರು ನಮ್ಮ ಗಣಪತಿ ಹೆಗ್ಡೆ ಅವರು ಸಂಗೀತದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಹೀಗೆ ಕಲಾವಿದರೇ ಸೇರ್ಕೊಂಡು ಮಾಡ್ತಾ ಇರುವಂಥ ಕಾರ್ಯಕ್ರಮ ಇದು. ನೃತ್ಯ ಗ್ರಾಮದ ಪಕ್ಕ ನೇಚರ್ ನಾಟ್ಸ್ ಅಂತ ಅಲ್ಲಿ ಈ ಕಾರ್ಯಕ್ರಮ ನಡೀತದೆ. ತಾವೆಲ್ಲ ಬರಬೇಕು ಅಂಥೇಳಿ ನಮ್ಮ ಅಪೇಕ್ಷೆ. ತಾವು ಬನ್ನಿ, ಅಲ್ಲಿ ನಮಗೆ ಊಟದ ವ್ಯವಸ್ಥೆ ಮಾಡ್ತೀವಿ, ಬೇಕಾದರೆ ಊಟ ತಿಂಡಿ ವ್ಯವಸ್ಥೆ, ಅಲ್ಲಿ ಓಡಾಡುವಂಥ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ತಾವು ಮುಂಚಿತವಾಗಿ ನಮ್ಗೆ ಹೇಳಿದರೆ ನಾವು ನಿಮಗೂ ಕೂಡ ವ್ಯವಸ್ಥೆ ಮಾಡೋದರಲ್ಲಿ ನಮಗೇನು ತೊಂದರೆ ಇಲ್ಲ. ನಮಗೆ ಅವೆಲ್ಲ ಈ ಕಾರ್ಯಕ್ರಮಕ್ಕೆ ಬನ್ನಿ, ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ನಾವು ನೋಡ್ಕೊಳ್ತೀವಿ. ತಾವು ಪತ್ರಿಕೆಯವರು ಅಂತ ನಮ್ಗೆ ಗೊತ್ತಾದರೆ ನಮ್ಮ ಇಬ್ಬರು ಸಹಭಾಗಿಗಳಿದ್ದಾರಲ್ಲ, ಅವರಿಗೆ ನೀವು ಮಾತಾಡಿದರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಅಲ್ಲಿ ಓಡಾಡುವ ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಯಾಕಂದರೆ ನಮ್ಗೆ ಅಲ್ಲಿ ಬಂದವರು ಯಾರು ಅಂತ ಗೊತ್ತಾಗಲ್ಲ. ನೀವು ಪತ್ರಿಕೆಯವರು ಅಂತ ನಮ್ಗೆ ಗುರುತು ಹೇಳಿದರೆ ಅವಾಗ ನಾವು ಉಳಿದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ದಯಮಾಡಿ ಬನ್ನಿ. ಥ್ಯಾಂಕ್ ಯು.